ಮನೆಯಲ್ಲಿ ಅಶುಭ ಉಂಟಾಗಲು ಕಾರಣಗಳು: 1. ನಿರಂತರವಾಗಿ ಜಗಳ ಆಡುವ ಮನೆಯಲ್ಲಿ ಸಂತೋಷ ಮತ್ತು ಸಮೃದ್ಧಿ ದೂರವಾಗುತ್ತದೆ. ಹೀಗಾಗಿ ಮನೆಯಲ್ಲಿ ದುಃಖ ಮತ್ತು ಬಡತನವು ಮನೆಯಲ್ಲಿ ವಾಸಿಸಲು ಪ್ರಾರಂಭಿಸುತ್ತದೆ. 2. ದಕ್ಷಿಣಾಭಿಮುಖವಾಗಿ ಅಡುಗೆ ಮಾಡುವುದು ಒಳ್ಳೆಯದಲ್ಲ. 3. ಮನೆಯ ಯಾವುದೇ ಭಾಗದಲ್ಲಿ ಯಾವುದೇ ನಲ್ಲಿಯಲ್ಲಿ ನೀರು ತೊಟ್ಟಿಕ್ಕುವುದು ಶುಭವಲ್ಲ. 4. ಸದಸ್ಯರು ಪಶ್ಚಿಮ ಅಥವಾ ಉತ್ತರದ ಕಡೆಗೆ ತಲೆಯಿಟ್ಟು ಮಲಗುವುದರಿಂದ ಕೆಟ್ಟ ಪರಿಣಾಮ ಬೀರುತ್ತದೆ. 5. ಪೂಜಾ ಕೋಣೆಯಲ್ಲಿ ಸತ್ತ ಸಂಬಂಧಿಕರ ಚಿತ್ರಗಳನ್ನು ಇಡುವುದು. 6. ಪೊರಕೆಯನ್ನು ಒದೆಯುವುದು. 7. ಮಲಗುವ ಕೋಣೆಯಲ್ಲಿಯೇ ದೇವರಿಗೆ ಪೂಜೆ ಮಾಡುವುದು. 8. ಮನೆಯ ಹೆಂಚುಗಳು ಒಡೆದ ಸ್ಥಿತಿಯಲ್ಲಿರುವುದು. 9. ಮುರಿದ ವಸ್ತುಗಳು ಮತ್ತು ನಿಂತ ಗಡಿಯಾರಗಳನ್ನು ಮನೆಯಲ್ಲಿ ಇಡುವುದು. 10. ಸ್ನಾನಗೃಹ ಮತ್ತು ಶೌಚಾಲಯದ ಬಾಗಿಲುಗಳು ಯಾವಾಗಲೂ ತೆರೆದಿರುವುದು. 11. ಈಶಾನ್ಯ ಮೂಲೆಯಲ್ಲಿ ದೋಷ ಇರುವುದು. 12. ಜನರು ಮಲಗುವ ಕೋಣೆಯಲ್ಲಿ ಊಟ ಮಾಡಿ ಪಾತ್ರೆಗಳನ್ನು ಅಲ್ಲೇ ಬಿಟ್ಟು ಮಲಗುವುದು ಮನೆಗೆ ಶುಭವನ್ನು ತರುವುದಿಲ್ಲ. 13. ದಿನವೂ ದೇವರ ಸ್ಮರಣೆ ಮಾಡದೆ ಇರುವುದು. 14. ದಿನವೂ ದೇವರಿಗೆ ದೀಪ ಹಚ್ಚದೆ ಇರುವುದು. 15. ಸದಾ ಸುಳ್ಳು ಮೋಸವನ್ನು ಮಾಡುವುದು. 16. ಆತ್ಮೀಯರನ್ನು ಕೆಟ್ಟದಾಗಿ ನಡೆಸಿಕೊಳ್ಳುವುದು. 17. ನಿರಂತರವಾಗಿ ಕತ್ತಲೆಯಲ್ಲಿ ಮುಳುಗಿರುವುದು. 18. ಜೇಡರ ಬಲೆ ಇರುವುದು. 19. ಗಂಡನನ್ನು ಅಗೌರವಿಸುವ ಹೆಂಡತಿ. 20. ಗೆದ್ದಲುಗಳು, ಜೇನುನೊಣಗಳು, ಬಾವಲಿಗಳು ಮನೆಯಲ್ಲಿ ಇರುವುದು ಮನೆಗೆ ಸಂತೋಷವನ್ನು ತರುವುದಿಲ್ಲ. 21. ಒಣಗಿದ ಹೂವುಗಳನ್ನು ಇಡುವ ಮನೆ. 22. ಡಸ್ಟ್ಬಿನ್ ಯಾವಾಗಲೂ ತೆರೆದಿರುವ ಮನೆ. 23. ರಾತ್ರಿ ಬಟ್ಟೆಗಳನ್ನು ಒಣಗಿಸುವ ಮನೆ. 24. ಮುರಿದ ಪಾತ್ರೆಗಳು ಅಥವಾ ಮುರಿದ ಮಂಚ ಇರುವ ಮನೆ. 25. ಮುಖ್ಯ ಬಾಗಿಲಿನ ಮುಂದೆ ಬೂಟುಗಳು ಮತ್ತು ಚಪ್ಪಲಿಗಳನ್ನು ಇಡುವ ಮನೆಯಲ್ಲಿ ಯಾವಾಗಲೂ ನಕಾರಾತ್ಮಕ ಶಕ್ತಿ ತುಂಬಿರುತ್ತದೆ. ಈ ಮಾಹಿತಿಗಳು ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.